ಎಲ್ಲರಿಗೂ ನಮಸ್ಕಾರ. ಮಂಗಳವಾರ ಸಂಜೆ ಟೀ ಕಾಫಿ ಎಲ್ಲ ಮುಗಿಸ್ಕೊಂಡು ಅಡುಗೆ ರೆಡಿ ಮಾಡಿದೆ. ಮೊಳಕೆ ಹುಳ್ಳಿಕಾಳು ಮತ್ತು ಸೊಪ್ಪು ಹಾಕಿ ಉಪ್ಸಾರು ಮಾಡಿದ್ದೆ. ನಾನು ಯಾವ ರೀತಿ ಮಾಡ್ತೀನಿ ಅನ್ನೋದನ್ನು ಈ ವಿಡಿಯೋದಲ್ಲಿ ತೋರಿಸ್ತಾ ಇದ್ದೀನಿ. ಕುಕ್ಕರ್ಗೆ ಮೊಳಕೆ ಹುಳ್ಳಿಕಾಳು, ಟೊಮೊಟೊ ಇವಾಗಲೇ ಎಷ್ಟು ಬೇಕೋ ಅಷ್ಟು ನೀರು, ಉಪ್ಪು ಹಾಕಿ ಕುಕ್ಕರ್ ಲಿಡ್ನ ಕ್ಲೋಸ್ ಮಾಡಿ 2 ವಿಷಲ್ ಕೂಗಿಸ್ಕೊಬೇಕು. ಇದು ಕೂಗೋ ಅಷ್ಟರಲ್ಲಿ ಖಾರ ರೆಡಿ ಮಾಡ್ಕೊತೀನಿ. ನಮ್ಮ ಅಜ್ಜಿ ಒಣಮೆಣ್ಸಿನ್ಕಾಯಿ ಹುರ್ಕೊಟ್ರು. ಒಣಮೆಣ್ಸಿನ್ಕಾಯಿ, ಬೆಳ್ಳುಳ್ಳಿ, ಸ್ವಲ್ಪ ಕಾಯಿ ತುರಿ ಮತ್ತು ಜೀರಿಗೆ, ಮೆಣಸು, ಹುಣಸೆ ಹಣ್ಣು, ಉಪ್ಪು, ಅದ್ರ ಜೊತೆಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಇಷ್ಟನ್ನು ರೆಡಿ ಮಾಡಿಕೊಂಡು ಒಂದು ಕಡೆ ಸೊಪ್ಪು ತೊಳೆದಿಟ್ಟೆ, ಇನ್ನೊಂದು ಕಡೆ ಅನ್ನಕ್ಕಿಟ್ಟೆ. ಅದೆಲ್ಲ ಆಗೋ ತನಕ ಒಗ್ಗರಣೆಗೆ ಏನು ಬೇಕೋ ಅದನ್ನು ರೆಡಿ ಮಾಡಿಕೊಂಡು ಅಷ್ಟರಲ್ಲಿ ಟೊಮೊಟೊ ಹಣ್ಣು ಬೆಂದಿತ್ತು. ಟೊಮೊಟೊ ಹಣ್ಣು ಹಾಕಿ ಸ್ವಲ್ಪ ಕಾಳು ಮತ್ತು ನೀರನ್ನು ಎತ್ತಿಟ್ಕೊಂಡು ಇನ್ನು ಉಳಿದಿರೋದಕ್ಕೆ ಸೊಪ್ಪು ತುಂಬಿ, ಸೊಪ್ಪು ಉಪ್ಪಿಡಿಲಿ ಅಂತ ಸ್ವಲ್ಪ ಉಪ್ಪು ಹಾಕಿ ನೆಕ್ಸ್ಟ್ ಇದನ್ನು ರುಬ್ಕೊಂಡೆ. ಫಸ್ಟು ಹಾಗೆ ರುಬ್ಬಬೇಕು. ಅದಾದಮೇಲಿಂದ ಕಾಳು ಮತ್ತು ನೀರನ್ನು ಹಾಕಿ ಚೆನ್ನಾಗಿ ರುಬ್ಕೊಂಡು ಅಷ್ಟರಲ್ಲಿ ಸೊಪ್ಪು ಕೂಡ ಬೆಂದಿತ್ತು. ಅದನ್ನು ಬಸ್ದು ನಮ್ಮ ಮನೆಯವ್ರು ಡಯಟಲ್ಲಿ ಇರೋದ್ರಿಂದ ಚಪಾತಿ ಮಾಡ್ಕೊಡ್ಬೇಕಿತ್ತು. ಚಪಾತಿ ಹಿಟ್ಟು ಕಲಸಿ ಒಗ್ಗರಣೆಗಿಟ್ಟೆ. ಸ್ವಲ್ಪ ಎಣ್ಣೆ, ಕರಿಬೇವಿನ ಸೊಪ್ಪು, ಒಣಮೆಣ್ಸಿನ್ಕಾಯಿ, ಈರುಳ್ಳಿ, ಸ್ವಲ್ಪ ಉಪ್ಪು ಎಲ್ಲ ಹಾಕಿ ಚೆನ್ನಾಗಿ ಫ್ರೈ ಮಾಡಿ ಕಾಳು ಹಾಕಿ ಲಾಸ್ಟಲ್ಲಿ ಕಾಯಿ ತುರಿ ಹಾಕಿ ರುಚಿ ನೋಡಿ, ರುಚಿ ಬೇಕು ಅಂದರೆ ಉಪ್ಪು ಹಾಕ್ಕೊಂಡು ಅದನ್ನು ಮಿಕ್ಸ್ ಮಾಡ್ಕೊಂಡು ನೆಕ್ಸ್ಟ್ ಬಸ್ತಿರೋ ನೀರಿಗೆ ಖಾರ ಆಡಿಸಿದ್ದಲ್ಲ ಅದನ್ನು ಮಿಕ್ಸ್ ಮಾಡಿ ಜಜ್ಜಿಟ್ಕೊಂಡಿರೋ ಬೆಳ್ಳುಳ್ಳಿ, ಒಣಮೆಣ್ಸಿನ್ಕಾಯಿ, ಕರಿಬೇವಿನ ಸೊಪ್ಪು ಎಲ್ಲ ಒಗ್ಗರಣೆ ಮಾಡಿ ಒಂದು ಕುದಿ ಬರೋ ತನಕ ಕುದಿಸಿದ್ರೆ ಉಪ್ಸಾರು ರೆಡಿ. ಚಪಾತಿನೂ ಆಯಿತು. ಊಟನೂ ಮುಗಿಸಿ ಅಡುಗೆ ಮನೆ ಕ್ಲೀನ್ ಮಾಡಿ ನಾನು ನಮ್ಮ ಮನೆಯವರಿಬ್ಬರು ಒಂದು ರೌಂಡ್ ವಾಕಿಂಗ್ ಹೋಗಿದ್ವಿ. ಇವತ್ತಿನ ದಿನ ಹೇಗಿತ್ತು ಮತ್ತೆ ಸಿಗೋಣ.